ಬ್ರೇಕಿಂಗ್ ನ್ಯೂಸ್ ವೀಕೆಂಡ್ ಅಲರ್ಟ್. ಜುಲೈ 20 ಭಾನುವಾರ ಕರ್ನಾಟಕದಲ್ಲಿ ಮಳೆ ಇದೆಯಾ? ಕರಾವಳಿಯಲ್ಲಿ ಮಳೆ ಮತ್ತೆ ಜಾಸ್ತಿ ಆಗುತ್ತಾ? ಬೆಂಗಳೂರಲ್ಲಿ ಶಾಪಿಂಗ್ ಟೂರ್ ಪ್ಲಾನ್ ಹಾಳಾಗುತ್ತಾ? ನಿಮ್ಮ ಜಿಲ್ಲೆಯ ಪೂರ್ತಿ ವೆದರ್ ರಿಪೋರ್ಟ್ ಈ ಒಂದು ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರು ನಮ್ಮ ವಿಡಿಯೋಸ್ ನ ನೋಡ್ತಾ ಇದ್ದೀರಿ, ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ವೆದರ್ ಅಪ್ಡೇಟ್ಸ್ ಗೆ ಸ್ವಾಗತ. ಇವತ್ತು ನಾವು ಅನಾಲಿಸ್ ಮಾಡೋದು ನಾಳೆ ಅಂದರೆ ಜುಲೈ 20 ಭಾನುವಾರದ ಹವಾಮಾನ ಬಗ್ಗೆ. ಐಎಂಡಿಯ ಜುಲೈ ತಿಂಗಳ ಮುನ್ಸೂಚನೆ ಮತ್ತು ಮುಂಗಾರು ಚಾಲನೆ ಆಧಾರದಲ್ಲಿ ಈ ಅಪ್ಡೇಟ್. ಐಎಂಡಿ ಹೊಸ ಬುಲೆಟಿನ್ ಬಂದ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮರೆಯಬೇಡಿ. ಐಎಂಡಿ ಪ್ರಕಾರ ಜುಲೈ 2026ರಲ್ಲಿ ಕರ್ನಾಟಕಕ್ಕೆ ಸಾಮಾನ್ಯಕ್ಕಿಂತ 94% ಮಳೆ ಮಾತ್ರ ಬರುತ್ತೆ. ಅದರಲ್ಲಿ ಒಟ್ಟು ಮಳೆ ಸ್ವಲ್ಪ ಕಡಿಮೆ, ಆದರೆ ಒಂದೇ ದಿನದಲ್ಲಿ ಭಾರಿ ಮಳೆ ಬಂದು ಬರಬಹುದು. ಜುಲೈ 1ರಿಂದ 7ರವರೆಗೆ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಇತ್ತು. ಜುಲೈ 12ರಿಂದ 16ರವರೆಗೆ ಮುಂಗಾರು ಆಕ್ಟಿವ್ ಆಗಿತ್ತು, ಆದರೆ ಜುಲೈ 17ರಿಂದ ಮುಂಗಾರು ಸ್ವಲ್ಪ ದುರ್ಬಲ ಆಗಬಹುದು. ಜುಲೈ 18ರಿಂದ ಮತ್ತೆ ಆಕ್ಟಿವ್ ಆಗುವ ಸಾಧ್ಯತೆ ಇದೆ. ಈಗ ನಾಳೆ ಅಂದರೆ ಜುಲೈ 20ರ ನಿರೀಕ್ಷೆ ಏನು? ಪಾಯಿಂಟ್ ನಂಬರ್ 1, ಕರಾವಳಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಮಳೆ ಮತ್ತೆ ಜಾಸ್ತಿ ಆಗಬಹುದು. ಅರಬ್ಬಿ ಸಮುದ್ರದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುವ ಚಾನ್ಸ್ ಇದೆ. ಮಧ್ಯಮದಿಂದ ಭಾರಿ ಮಳೆ ನಿರೀಕ್ಷೆ. ಪಾಯಿಂಟ್ ನಂಬರ್ 2, ದಕ್ಷಿಣ ಒಳನಾಡು, ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಕೊಡಗು, ದಾವಣಗೆರೆ ಇಲ್ಲಿ ಮೋಡ ಪ್ಲಸ್ ಸಂಜೆ ಗುಡುಗು ಸಹಿತ ಮಧ್ಯಮ ಮಳೆ ಇದೆ. ಪಾಯಿಂಟ್ ನಂಬರ್ 3, ಉತ್ತರ ಒಳನಾಡು, ಧಾರವಾಡ, ಬೆಳಗಾವಿ, ಕಲಬುರಗಿ, ಬೀದರ್, ರಾಯಚೂರು ಇಲ್ಲಿ ಮಳೆ ಕಡಿಮೆ, ಬಿಸಿಲು ಮತ್ತು ಚದುರಿದ ಹಗುರು ಮಳೆ ಬರಬಹುದು. ಈಗ ಬೆಂಗಳೂರು ಮತ್ತು ದಕ್ಷಿಣ ಒಳನಾಡು ಡೀಟೇಲ್. ಬೆಂಗಳೂರು, ರಾಮನಗರ, ತುಮಕೂರು, ಮಂಡ್ಯ, ಮೈಸೂರು ಜನರೇ ಕೇಳಿ. ನಾಳೆ ಬೆಳಗ್ಗೆ ಭಾಗಶಃ ಮೋಡ ಇರುತ್ತೆ. ಮಧ್ಯಾಹ್ನದ ನಂತರ 3ರಿಂದ ರಾತ್ರಿ 10ರವರೆಗೆ ಗುಡುಗು ಸಹಿತ ಮಧ್ಯಮ ಮಳೆ ಬರಬಹುದು. ಒಂದೆರಡು ಕಡೆ ಭಾರಿ ಮಳೆಯ ಚಾನ್ಸ್ 25% ಮಾತ್ರ ಇದೆ. ಗರಿಷ್ಠ ಉಷ್ಣಾಂಶ 28ರಿಂದ 29 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗಾಳಿ ಗಂಟೆಗೆ 25ರಿಂದ 30 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮದಿಂದ ಭಾರಿ ಗಾಳಿ ಬೀಸಲಿದೆ. ಹಾಗೂ ವೀಕೆಂಡ್ ನಲ್ಲಿ ಹೊರಗೆ ಹೋಗೋರು ಕೊಡೆ ಮತ್ತು ರೈನ್ ಕೋಟ್ ಕಡ್ಡಾಯ. ಹಾಗೂ ಕರಾವಳಿ ಮತ್ತು ಮಲೆನಾಡು ಅಪ್ಡೇಟ್. ಈಗ ಕರಾವಳಿಯವರೇ ಅತ್ಯಂತ ಮುಖ್ಯ ವಿಚಾರ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ನಾಳೆ ದಿನಕ್ಕೆ 2ರಿಂದ 3 ಸಲ ಭಾರಿ ಮಳೆ ಬರಬಹುದು. 24 ಗಂಟೆಯಲ್ಲಿ 80ರಿಂದ 130 ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದ ನದಿಗಳು ಮತ್ತು ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲಬಹುದು. ಘಾಟ್ ರಸ್ತೆಗಳಲ್ಲಿ ಭೂಕುಸಿತದ ರಿಸ್ಕ್ ಇರೋದರಿಂದ ರಾತ್ರಿ ಪ್ರಯಾಣ ತಪ್ಪಿಸಿ. ಮೀನುಗಾರರು ಸಮುದ್ರಕ್ಕೆ ಹೋಗಬೇಡಿ. ಅಲೆ 3ರಿಂದ 4 ಮೀಟರ್ ಎತ್ತರ ಇರಬಹುದು. ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಮಲೆನಾಡಿನಲ್ಲಿ ಇದೇ ರೀತಿ ಭಾರಿ ಮಳೆ ಇರುತ್ತೆ. ಕಾಫಿ, ಅಡಿಕೆ ಬೆಳೆಗಾರರು ತೋಟದ ಡ್ರೈನೇಜ್ ಚೆಕ್ ಮಾಡಿ ನೋಡಿ. ಈಗ ಉತ್ತರ ಕರ್ನಾಟಕದ ಡೀಟೇಲ್ಸ್ ನೋಡೋಣ. ಧಾರವಾಡ, ಬೆಳಗಾವಿ, ಗದಗ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು ನಾಳೆ ಇಲ್ಲಿ ದೊಡ್ಡ ಮಳೆಯ ನಿರೀಕ್ಷೆ ಏನು ಇಲ್ಲ. ಬಹುತೇಕ ಒಣ ಹವಾಮಾನ ಇರುತ್ತೆ. ಮಧ್ಯಾಹ್ನದ ನಂತರ ಒಂದೆರಡು ಕಡೆ ಹಗುರು ಮಳೆ ಬರಬಹುದು, ಆದ್ರೆ ಗರಿಷ್ಠ ಉಷ್ಣಾಂಶ 31ರಿಂದ 33 ಡಿಗ್ರಿ ತನಕ ಹೋಗಬಹುದು. ಗಾಳಿ ಮಾತ್ರ ಜಾಸ್ತಿ ಇರುತ್ತೆ. ಗಂಟೆಗೆ 30ರಿಂದ 35 ಕಿಲೋಮೀಟರ್ ವೇಗದಲ್ಲಿ ಭಾರಿ ಗಾಳಿ ಬೀಸುತ್ತೆ. ರೈತರಿಗೆ ಇದು ಬಿತ್ತನೆ ಮತ್ತು ಗೊಬ್ಬರ ಹಾಕೋ ಕೆಲಸಕ್ಕೆ ಒಳ್ಳೆ ಸಮಯ. ಈಗ ಐಎಂಡಿ ಮತ್ತು ಮುಂಗಾರು ಅನಾಲಿಸ್. ಐಎಂಡಿ ಮತ್ತು ಹವಾಮಾನ ತಜ್ಞರು ಏನ್ ಹೇಳ್ತಾರೆ ಗೊತ್ತಾ ವೀಕ್ಷಕರೇ? ಮೊದಲನೆಯದು, ಜುಲೈ 18ರಿಂದ 21ರವರೆಗೆ ಮುಂಗಾರು ಆಕ್ಟಿವ್ ಪೇಸ್ ನಲ್ಲಿದೆ. ಎರಡನೆಯದು, ಕರಾವಳಿ ಮತ್ತು ಮಲೆನಾಡು ಈ 4 ದಿನ ಅಲರ್ಟ್ ನಲ್ಲಿರುತ್ತೆ. ಮೂರನೆಯದು, ದಕ್ಷಿಣ ಒಳನಾಡಿನಲ್ಲಿ ಚದುರಿದ ಮಳೆ ಮುಂದುವರಿಯುತ್ತೆ. ನಾಲ್ಕನೆಯದು, ಉತ್ತರ ಕರ್ನಾಟಕದಲ್ಲಿ ಜುಲೈ 3ನೇ ವಾರದ ಕೊನೆಯಲ್ಲಿ ಮಾತ್ರ ಮಳೆ ಜಾಸ್ತಿ ಆಗಬಹುದು ವೀಕ್ಷಕರೇ. ಹಾಗೂ ಫೈನಲ್ ಅಲರ್ಟಿಗಾಗಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪ್ರಮುಖ ಸೂಚನೆಗಳು. ನಂಬರ್ 1, ಕರಾವಳಿ ಮತ್ತು ಮಲೆನಾಡು ಜನರು ಜಾಗೃತರಾಗಿರಿ. ಎಮರ್ಜೆನ್ಸಿ ಕಿಟ್ ರೆಡಿ ಇಟ್ಕೊಳ್ಳಿ. ನಂಬರ್ 2, ನದಿ, ಕೆರೆ ದಂಡೆಗೆ ಹೋಗಬೇಡಿ. ಮಕ್ಕಳನ್ನು ಏಕಾಂಗಿ ಬಿಡಬೇಡಿ. ನಂಬರ್ 3, ಬೆಂಗಳೂರು ಜನರು ವೀಕೆಂಡ್ ಟ್ರಾಫಿಕ್ ನಲ್ಲಿ ವಾಹನ ನಿಧಾನವಾಗಿ ಓಡಿಸಿ. ನಂಬರ್ 4, ಈ ವಿಡಿಯೋ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿ. ಇದಿಷ್ಟು ನಾಳೆ ಅಂದರೆ ಜುಲೈ 20ರ ಕರ್ನಾಟಕ ನಿರೀಕ್ಷಿತ ಹವಾಮಾನ ವರದಿ. ಇದು ಐಎಂಡಿಯ ಫೈನಲ್ ಅಲರ್ಟ್ ಅಲ್ಲ. ಅಧಿಕೃತ ಅಪ್ಡೇಟ್ ಬಂದ ಕೂಡ ನಾನು ಹೊಸ ವಿಡಿಯೋ ಹಾಕ್ತೀನಿ. ನಿಮ್ಮ ಜಿಲ್ಲೆಯ ಹೆಸರು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಪ್ರತ್ಯಕ್ಷ ಅಪ್ಡೇಟ್ ಕೊಡ್ತೀನಿ. ಈ ಮಾಹಿತಿ ಉಪಯುಕ್ತ ಆಯ್ತಾ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ಎಲ್ಲ ವೀಕ್ಷಕರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ 6 ಗಂಟೆಗೆ ಭೇಟಿ ಹೋಗೋಣ. ಸುರಕ್ಷಿತವಾಗಿರಿ. ನಮಸ್ಕಾರ.